ಇವತ್ತು ನಮ್ಮ ಆಡಳಿತ ಮಂಡಳಿ ಸಭೆ ಇತ್ತು. ಆ ಸಭೆಯಲ್ಲಿ ಕೆಲವು ವಿಷಯಗಳೆಲ್ಲ ಚರ್ಚೆ ಆಯಿತು, ತೀರ್ಮಾನಗಳು ಆಯಿತು. ಯಾವತ್ತು ನಮ್ಮ ಆಡಳಿತ ಮಂಡಳಿ ಹಾಲು ಉತ್ಪಾದಕರ ಪರವಾಗಿ, ಸಂಸ್ಥೆ ಪರವಾಗಿ ಒಳ್ಳೆ ತೀರ್ಮಾನ ತಗೊಂಡು ನಮ್ಮ ಕೋಲಾರ ಮಿಲ್ಕ್ ಯೂನಿಯನ್ ಒಳ್ಳೆ ಲಾಭದಾಯಕವಾಗಿ, ಆರೋಗ್ಯಕರವಾಗಿ ಆಡಳಿತ ಮಂಡಳಿ ನಡೆಸ್ಕೊಂಡು ಬರ್ತಾ ಇದೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕೋಲಾರ ಮಿಲ್ಕ್ ಯೂನಿಯನ್ ಎಲ್ಲರಲ್ಲೂ ಮೊದಲನೇ ಸ್ಥಾನದಲ್ಲಿದ್ದೀವಿ. ಹಾಲು ಉತ್ಪಾದಕರಿಗೆ ರೇಟ್ ಕೊಡೋದಿರ್ಬೋದು, ಒಳ್ಳೆ ಪ್ರಾಜೆಕ್ಟ್ಗಳು ಮಾಡೋಂಥದ್ದಿರ್ಬೋದು, ಮತ್ತು ಹಾಲು ಉತ್ಪಾದಕರಿಗೆ ಬೇರೆ ಯೋಜನೆಗಳ ಕಾರ್ಯಕ್ರಮಗಳು ಕೊಡೋಂಥದ್ದಿರ್ಬೋದು, ಇವೆಲ್ಲದಲ್ಲೂ ಕೂಡ ಆರೋಗ್ಯಕರವಾಗಿ ಈ ಸಂಸ್ಥೆಯನ್ನು ಕಟ್ಕೊಂಡು ಲಾಭದಾಯಕವಾಗಿದ್ದೀವಿ. ಇವತ್ತು ಕೂಡ ಒಳ್ಳೆ ತೀರ್ಮಾನ ಕೂಡ ಆಗಿದೆ. ಈಗಾಗಲೇ ನಮ್ಮದು MK ಗೋಲ್ಡನ್ ಡೈರಿ ಮತ್ತು ಸೋಲಾರ್ ಪ್ಲ್ಯಾಂಟು ಇವೆಲ್ಲ ಉದ್ಘಾಟನೆಗೂ ರೆಡಿ ಆಗ್ತಾ ಇದೆ. ಅದ್ರ ಜೊತೆಗೆ ಇನ್ನೂ ಹೊಸ ಪ್ರಾಜೆಕ್ಟ್ಗಳು. ವಂಶೋದಯ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಕೇರ್ ಲಭ್ಯವಿದೆ. ಆಘಾತ, ಹೃದಯಾಘಾತ ಅಥವಾ ಪಾರ್ಶ್ವವಾಯು ಆಗಿರಲಿ, ತುರ್ತು ತಜ್ಞರ ತಂಡವು ಅತ್ಯಾಧುನಿಕ ಉಪಕರಣಗಳೊಂದಿಗೆ ಅಗತ್ಯವಿರುವಾಗ ತ್ವರಿತ, ಪರಿಣಾಮಕಾರಿ ಮತ್ತು ಪರಿಣಿತ ಚಿಕಿತ್ಸೆಯನ್ನ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7270 ಅಥವಾ 9141066685. ನಮ್ಮ ಒಕ್ಕೂಟದಿಂದ ನಮ್ಮ ಒಕ್ಕೂಟಕ್ಕೆ ಲಾಭದಾಯಕವಾಗಿರುವಂಥ ಪ್ರಾಜೆಕ್ಟ್ಗಳನ್ನು ತಗೊಬೇಕು ಅಂತ ಕೂಡ ಇವತ್ತು ಚರ್ಚೆ ಆಯಿತು. ಅದು DPR ಕೂಡ ರೆಡಿ ಮಾಡೋದಕ್ಕೆ ಇವತ್ತು ಬೋರ್ಡು ಒಪ್ಪಿಗೆ ಕೊಟ್ಟಿದೆ. ಅದು ಐಸ್ ಕ್ರೀಮ್ ಇರ್ಬೋದು, ಮತ್ತು ಫುಡ್ ಪ್ಲ್ಯಾಂಟ್ ಇರ್ಬೋದು, ಮತ್ತು ಚೀಸ್ ಇರ್ಬೋದು, ಮತ್ತು ಸುಮಾರು ಅಲ್ವಾ, ಇವೆಲ್ಲ ಚರ್ಚೆ ಆಯಿತು. ಒಂದು DPR ರೆಡಿ ಮಾಡೋಕ್ಕೆ, ಮತ್ತು DPR ಆದಮೇಲೆ ಆರ್ಥಿಕವಾಗಿ ನಮ್ಮ ಸಂಸ್ಥೆ ನೋಡಿಕೊಂಡು ನಾವು ತೀರ್ಮಾನ ತಗೊಳ್ಳೋಣ, ಯಾವ ಪ್ರಾಜೆಕ್ಟ್ಗಳನ್ನು ತಗೋಬೇಕಾಗ್ತದೆ ಅಂತೇಳಿ ಒಳ್ಳೆಯ ತೀರ್ಮಾನಗಳಾಗಿದೆ. ಅದ್ರ ಜೊತೆಗೆ ವಿಶೇಷವಾಗಿ ನಮ್ಮ ಬಂಗಾರಪೇಟೆ ಶಾಸಕರು, ನಮ್ಮ ಸ್ನೇಹಿತರು ಆದಂಥ, ನಮ್ಮ ಒಕ್ಕೂಟದ ನಿರ್ದೇಶಕರು ಆದಂಥ, ಸೀನಿಯರ್ ಹಿರಿಯ ಶಾಸಕರು ಆದಂಥ SN ನಾರಾಯಣಸ್ವಾಮಿ ಅವರು ಕೂಡ ಸಭೆಯಲ್ಲಿ ಪೂರ್ತಿ ಎಲ್ಲ ವಿಷಯಗಳಿಗೂ ಒಳ್ಳೆಯ ಸಹಕಾರ ನೀಡಿತು. ಒಳ್ಳೆ ತೀರ್ಮಾನಗಳಾಗೋದಕ್ಕೆ ಚೆನ್ನಾಗಿ ಆರೋಗ್ಯಕರವಾಗಿ ಅವರು ಕೂಡ ಚರ್ಚೆ ಮಾಡಿದರು.